ಫುಡ್ ಕೋರ್ಟ್ ನಿರ್ಮಾಣ ಮಾಡ್ತಾ ಇರುವ ಜಾಗ ಸೂಕ್ತವಲ್ಲ. ಮಾಜಿ ಶಾಸಕ ವಿಶ್ವನಾಥ್ ವಿರೋಧ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುವ ಸ್ಥಳದಲ್ಲಿ ಫುಡ್ ಕೋರ್ಟ್ ನಿರ್ಮಿಸಲು ಶಾಸಕ ಸಿಮೆಂಟ್ ಮಂಜು ಮುಂದಾಗಿದ್ದಾರೆ ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿ ಮುಖಂಡ ಎಚ್ಎಂ ವಿಶ್ವನಾಥ್ ಆರೋಪಿಸಿದ್ದಾರೆ. ಈ ಕುರಿತು ವಿಡಿಯೋ ಮೂಲಕ ಪ್ರತಿಕ್ರಿಯಿಸಿದ ಅವರು, ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಐತಿಹಾಸಿಕ ಸ್ಟೇಟ್ ಬ್ಯಾಂಕ್ ಮುಂಭಾಗದಲ್ಲಿ ಫುಡ್ ಕೋರ್ಟ್ ನಿರ್ಮಿಸುವ ನಿರ್ಧಾರ ಖಂಡನೀಯವಾಗಿದೆ ಎಂದು ಹೇಳಿದ್ದಾರೆ. ಈ ಭಾಗದಲ್ಲಿ ವಾಹನ ಸಂಚಾರ ಹೆಚ್ಚಿರುವುದರಿಂದ ಸಾರ್ವಜನಿಕರಿಗೆ ಮತ್ತು ಸಂಚಾರಕ್ಕೆ ಸಮಸ್ಯೆಯಾಗುವ ಸಾಧ್ಯತೆ ಇದೆ ಎಂದರು. ಅಧಿಕಾರಿಗಳು ಹಾಗೂ ಹಿರಿಯರೊಂದಿಗೆ ಸಮಾಲೋಚನೆ ನಡೆಸದೆ ದೂರದೃಷ್ಟಿ ಇಲ್ಲದೆ ಈ ಯೋಜನೆ ಕೈಗೊಳ್ಳಲಾಗ್ತಾ ಇದೆ ಎಂದು ಆರೋಪಿಸಿದ ವಿಶ್ವನಾಥ್, ಸುಂದರವಾದ ಸಕಲೇಶಪುರ ಕ್ಷೇತ್ರವನ್ನು ಯಾಕೆ ಹೀಗೆ ಮಾಡ್ತಿದ್ದಾರೆ ಎಂದು ಪ್ರಶ್ನಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದೊಂದು ಹೃದಯ ಭಾಗ ಇದ್ದಂಗಿದೆ. ಇದು ಸಕಲೇಶಪುರದ ಐತಿಹಾಸಿಕವಾದಂಥ ಸ್ಟೇಟ್ ಬ್ಯಾಂಕ್, ಭಾರತೀಯ ಸ್ಟೇಟ್ ಬ್ಯಾಂಕ್ ಇದು ಬ್ಯಾಂಕ್ ಇದೆ. ಎದುರುಗಡೆ ಕರ್ನಾಟಕ ಬ್ಯಾಂಕ್ ಇದೆ, ಪಕ್ಕದಲ್ಲಿ HDFC ಬ್ಯಾಂಕ್ ಇದೆ. ಸೊ ಅದರ ಪಕ್ಕದಲ್ಲಿ ಸಕಲೇಶಪುರ ರಿಯಲ್ ಎಸ್ಟೇಟ್ ಇರ್ಬೋದು. ಒಂದು ಹೃದಯ ಸ್ಥಾನ. ಅದ್ರ ಜೊತೆಗೆ ನೀವು ನೋಡ್ಬೋದು, ಅಲ್ಲಿ ಪುರಸಭೆ ಇದೆ, ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಹಿಂಭಾಗ, IB, ಅದರ ಹಿಂಭಾಗದಲ್ಲಿ ತಾಲೂಕು ಆಫೀಸು. ಇದೊಂದು ಸಕಲೇಶಪುರದ ಹೃದಯ ಭಾಗ. ಎಲ್ಲ ದಾಖಲೆಗಳು ಮತ್ತು ಎಲ್ಲ ವ್ಯವಹಾರಗಳು ನಡೆಯೋದಿಲ್ಲ. ಈಗ ಇಲ್ಲಿ ಒಂದು ಫುಡ್ ಕೋರ್ಟ್ ಮಾಡೋಕ್ಕೆ ಹೊರಟಿದ್ದಾರೆ. ಇದು ನೋಡಿ, SBIನ ಒಂದು ಐತಿಹಾಸಿಕವಾದಂಥ ಜಾಗ, ಬಿಲ್ಡಿಂಗ್ ಕಟ್ಟಡದ ಪಕ್ಕದಲ್ಲಿದೆ. ಇದು ಫುಡ್ ಕೋರ್ಟು. ಫುಡ್ ಕೋರ್ಟಿನ ಉದ್ದ ಒಂದು 15 ಅಡಿ ಅಗಲ ತೊಗೊಂಡಿದ್ದಾರೆ. ಆ ಕಟ್ಟೆಯಿಂದ ಕೇವಲ 20 ಅಡಿಯಲ್ಲಿ ಈ ರಸ್ತೆಯ ಮಧ್ಯಭಾಗ ಬರುತ್ತೆ. ಸೊ ಅಂದರೆ ಇದು ನ್ಯಾಷನಲ್ ಹೈವೇ, ಈಗಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ಆಗಿದ್ದರೂ ಕೂಡ ಇಲ್ಲಿ ವಾಹನಗಳ ದಟ್ಟಣೆ ಅದೇ ಇದೆ. ಮತ್ತು ವಿಶೇಷವಾಗಿ ಈ ತಾಲೂಕು ಆಫೀಸಿಂದ ಹಿಡಿದು ಈ ಎಲ್ಲ ಕಚೇರಿ ಬ್ಯಾಂಕ್ಗಳಿಗೆ ಬರೋರಿಗೆ ನಿಲ್ಲಕ್ಕೆ ಜಾಗ ಇರೋದು ಇದೇ ಜಾಗ. ಈ ಜಾಗನ ಫುಡ್ ಕೋರ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅಧಿಕಾರಿಗಳು ತಗೊಂಡಂಥ ನಿರ್ಣಯ ಅಲ್ಲ ಇದು. ಮಾನ್ಯ ಶಾಸಕರು, ಈ ಕ್ಷೇತ್ರದ ಶಾಸಕರು ಸಿಮೆಂಟ್ ಮಂಜು ಅವರು ಇದೊಂದು ದೊಡ್ಡ ಸಾಧನೆ ಅಂತ ತೊಗೊಂಡ್ಬಿಟ್ಟಿದ್ದಾರೆ. ಮಾಡೋಕ್ಕೆ ತುಂಬ ಕೆಲಸಗಳಿದೆ. ಆದರೆ ಯಾರನ್ನೂ ಹಿರಿಯರನ್ನ ಪರಿಗಣಿಸಲ್ಲ, ಯಾರೂ ಕೂಡ ತಿಳುವಳಿಕೆ ಇರೋರ ಜೊತೆ ಕೇಳಲ್ಲ, ಅಧಿಕಾರಿಗಳ ಮಾತು ಕೇಳಲ್ಲ, ಹಿರಿಯರ ಮಾತು ಕೇಳಲ್ಲ. ಇವ್ರಿಗೂ ಕೂಡ ದೂರದೃಷ್ಟಿದಿಲ್ಲ. ಇದಕ್ಕೊಂದು ಫುಡ್ ಕೋರ್ಟ್ ಮಾಡಿದರೆ ಇಲ್ಲಿ ಸುಮಾರು ಒಂದು 20 ಫುಡ್ ಕೋರ್ಟ್ಗಳು ಬರ್ತವೆ. ಇದಕ್ಕೆ 20 ಫುಡ್ ಕೋರ್ಟ್ಗಳಿಗೆ ಜನ ಬಂದರೆ, ವೆಹಿಕಲ್ ಬಂದರೆ ಇಲ್ಲಿ ಅಪಘಾತ ಖಂಡಿತ. ಯಾರೇ ಹಿರಿಯರು ಹೇಳಿದರೂ ಕೂಡ ಇದನ್ನು ಕೇಳೋ ಸ್ಥಿತಿ ಇಲ್ಲ. ಇಂಥ ಪರಿಸ್ಥಿತಿನ ನೋಡಿದಂಥ ನಾಗರಿಕರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ತಪ್ಪು ದಾರಿಗೆ ಹೋದಾಗ ಸರಿಪಡಿಸೋದು ನಮ್ಮ ಕೆಲಸ. ನಾವು ಇಲ್ಲಿ ಬಾಲರಾಜ್ ಅವರು, ನಮ್ಮ ಸ್ನೇಹಿತರು, ಸನಾತನ ಟ್ರಸ್ಟ್ನ ಸ್ನೇಹಿತರಿದ್ದಾರೆ, ಇಲ್ಲಿ ಲೋಕೇಶ್ ಅವರಿದ್ದಾರೆ, ಸಂದೇಶ್ ಅವರಿದ್ದಾರೆ, ಮತ್ತು ನಮ್ಮ ಎಲ್ಲ ಸ್ನೇಹಿತರುಗಳು ಇಲ್ಲಿದ್ದಾರೆ, ಪಬ್ಲಿಕ್ಕು ಕೂಡ ಇಲ್ಲಿದ್ದಾರೆ. ನಾವು ಕೇಳೋದಿಷ್ಟೇ, ಯಾಕ್ರಿ ಇಂಥ ಹುಡುಗಾಟದ ಕೆಲಸ ಮಾಡ್ತೀರಾ? ಸಕಲೇಶಪುರ ನಗರನ ಸುಂದರ ಮಾಡಬೇಕು. ಇಲ್ಲಿ ಇಷ್ಟು ಸುಂದರವಾದಂಥವರು, ನದಿ ಇದೆ, ಇಲ್ಲಿ ಬುದ್ಧ ಇದ್ದಾನೆ, ಬಸವನ ಕಟ್ಟಡ ಇದೆ, ಅಂಬೇಡ್ಕರ್ ಕಟ್ಟಡ ಇದೆ, ನಾಡಪ್ರಭು ಕೆಂಪೇಗೌಡರ ಕಟ್ಟಡ ಇದೆ. ಹೋಗಿ ನೋಡ್ರಿ, ಅವೆಲ್ಲ ಎಷ್ಟು ವಿಸ್ತಾರವಾಗಿ ಸ್ವತಂತ್ರವಾಗಿದೆ. ಸ್ವತಂತ್ರವಾದ ಜಾಗದಲ್ಲಿ ಮಾಡಿ ಹುಡುಕಿ. ಇಂಥ ಫುಡ್ ಕೋರ್ಟ್ಗಳು ನಮ್ಗೆ ಬೇಕು, ಬೇಡ ಅಂತ ಹೇಳಲ್ಲ. ಆದರೆ ಈಗಾಗಲೇ ಈ ನಗರದ ಸೌಂದರ್ಯ ಹೊರಟೋಗಿದೆ. ಡೆಪ್ಟಿ ಕಮಿಷನರ್ ಬಂದವರು ಈ ಫುಟ್ಪಾತ್ ಮೇಲೆ ಎಲ್ಲದರಲ್ಲಿ ಗೂಡಂಗಡಿಗಳು, ಹಣ್ಣಿನ ಅಂಗಡಿಗಳು ಮತ್ತು ಹೂವಿನ ಅಂಗಡಿಗಳಿದ್ದವನ್ನೆಲ್ಲ ಕಿತ್ತಾಕಿ ಒಂದು ಒಳ್ಳೆ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ ಮೇಡಮ್ ಅವರು. ಇದನ್ನು ಉಳಿಸ್ಕೊಳ್ಳೋಣ. ನಾವು ಈಗ ನಿಮ್ಗೆ ಹೇಳೋದು, ಇದನ್ನು ನಿಲ್ಲಿಸ್ರಿ, ಇದನ್ನು ಸ್ಟಾಪ್ ಮಾಡಿ. ಒಂದು ವೇಳೆ ನೀವು ನಿಲ್ಲಿಸಲಿಲ್ಲ ಅಂದರೆ ಜನರೇ ನಿಲ್ಲಿಸ್ತಾರೆ ಕಣ್ರಿ. ಇಲ್ಲಿ ಕೇಳಿ, ಇಲ್ಲೊಬ್ರು ಇದ್ದಾರೆ, ಅವ್ರ ಜೊತೆ ಒಂದು ಮಾತಾಡೋಣ. ಇದರ ಎದುರು ಭಾಗದ ಬಿಲ್ಡಿಂಗಿನ ಓನರು ನಮ್ಮ ಕರ್ಣ ಅವರು ಗುಡ್ ಇವರು ಏನು ಫೋಟೋಗ್ರಾಫರು ಅಷ್ಟೇ ಅಲ್ಲ, ನಾಗರಿಕರು ಅಷ್ಟೇ ಅಲ್ಲ, ಡಾಕ್ಯುಮೆಂಟ್ ತೋರಿಸ್ತೀವಿ. ಏನು ನಮ್ಮ ಸ್ಥಳೀಯ ಶಾಸಕರು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ, ಇಲ್ಲಿ ಫುಡ್ ಕೋರ್ಟ್ ಮಾಡಬೇಕು ಅಂತ ಹೇಳಿ. ಇದು ಕಾನೂನು ವೈಲೇಷನ್ ಅಂತ ಹೇಳಿ ನಾವು ಹಿಂದೆನೇ AC ಅವರಿಗೆ ಲೀಗಲ್ ನೋಟಿಸ್ ಇಶ್ಯೂ ಮಾಡಿದ್ದೀವಿ.
ಮೊದಲನೇದು. ಡಿ ಸಿ ಅವರಿಗೆ ಲೀಗಲ್ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಆಮೇಲೆ ಸಕಲೇಶ್ಪುರದ ಚೀಫ್ ಆಫೀಸರ್ಗೂ ಕೂಡ ಲೀಗಲ್ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಯಾವ ಕಾನೂನು ವೈಲೇಷನ್ ಆಗಿದೆ ಇಲ್ಲಿ ಅಂತ ನಾವೀಗ ಹೇಳ್ತೀವಿ ಸಾರ್ವಜನಿಕರಿಗೆ. ನೋಡಿ, ಇದು ಸರ್ಕಾರದ ಸುತ್ತೋಲೆ PWDದು. ಇದರ ನಾರ್ಮ್ಸ್ ಪ್ರಕಾರ ತಾವಿಲ್ಲಿ ನೋಡ್ಬೋದು. ತಾವು ನೋಡಿದ್ರೆ ಇಲ್ಲಿ ಕಾಣುತ್ತೆ PWD ಗೈಡ್ಲೈನ್ಸ್ ಪ್ರಕಾರ ಹೈವೇಯಿಂದ ಸೆಂಟರ್ ಆಫ್ ಹೈವೇಯ ಮಧ್ಯಭಾಗದಿಂದ 40 ಮೀಟ್ರು ಯಾವುದೇ ಕಟ್ಟಡ ನಿರ್ಮಾಣ ಮಾಡೋ ಹಾಗಿಲ್ಲ ಅಂತ PWD ಗೈಡ್ಲೈನ್ಸ್ ಕ್ಲಿಯರ್ ಆಗಿ ಹೇಳ್ತಿದೆ, ಸುತ್ತೋಲೆ. ಮೊದಲನೇದು. ಎರಡನೇದು, ಇನ್ ಕೇಸ್ ನಾವು ಇದು ಸ್ಟೇಟ್ ಹೈವೇ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೂ ಕೂಡ ಸ್ಟೇಟ್ ಹೈವೇ ಅಂಚಿನಿಂದ 6 ಮೀಟರ್ ಸುಮಾರು 20 ಅಡಿ ಮೇಲೆ ಇವರು ಕನ್ಸ್ಟ್ರಕ್ಷನ್ ಮಾಡಬೇಕಾಗ್ತದೆ. ಸೊ ಎಲ್ಲ ಕಾನೂನನ್ನು ವೈಲೇಷನ್ ಮಾಡಿದರೂ ಕೂಡ, ನಾವು ಮತ್ತೆ ಇಲಾಖೆಗಳಿಗೆ ನೋಟಿಫೈ ಮಾಡಿದರೂ ಕೂಡ ಇಲ್ಲಿಯ ತನಕ ಇಲಾಖೆಗಳು ತಮ್ಮ ಬೇಜವಾಬ್ದಾರಿತನವನ್ನು ಎತ್ತಿ ಮೆರಿತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಇಲಾಖೆ AC ಅವರು ಇರ್ಬೋದು, DC ಅವರು ಇರ್ಬೋದು, ಕನ್ಸರ್ನ್ ನಮ್ಮ ಇಲ್ಲಿ ಚೀಫ್ ಆಫೀಸರ್ ಅವರು ಇರ್ಬೋದು, ಮನವಿ ಮಾಡ್ತೇವೆ, ದಯಮಾಡಿ ಈ ಒಂದು ಇಲ್ಲಿ ಏನು ಫುಡ್ ಕೋರ್ಟ್ ಆಯಿತು ಅಂದರೆ ಇಲ್ಲಿ ಆಕ್ಸಿಡೆಂಟ್ ಅಂತೂ ಖಚಿತವಾಗಿ ಆಗ್ತದೆ. ಯಾಕಂದರೆ ಇಲ್ಲಿ ವೆಹಿಕಲ್ ಪಾಸ್ ಆಗಲಿಕ್ಕೂ ಕೂಡ ಜಾಗ ಇಲ್ಲ. ಸೊ ಹಾಗಾಗಿ ದಯಮಾಡಿ ಕಾರ್ಯವನ್ನು ತುರ್ತಾಗಿ ನಿಲ್ಲಿಸಬೇಕು ಅಂತ ವಿನಂತಿ ಮಾಡ್ತೇವೆ. ನಮಸ್ತೆ, ನಾನು ಬಾಲ್